ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಜೆಡಿಎಸ್ ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರುವ ನನ್ನನ್ನ ಬಹುತೇಕ ಸರಿಸುಮಾರು 2 ಲಕ್ಷದ ಮತಗಳ ಅಂತರದಲ್ಲಿ ಗೆಲ್ಲಿಸುವಲ್ಲಿ ಸಹಕರಿಸಿದಂತ ಎಲ್ಲ ನಮ್ಮ ಪಾರ್ಟಿಯ ಮತ್ತು ಜೆಡಿಎಸ್ ಮುಖಂಡರಿಗೆ, ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಾಗಿರುವಂತಹ ವಿಜಯೇಂದ್ರ ಯಡಿಯೂರಪ್ಪನವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಸಹಿತ ಇಡೀ ತಂಡಕ್ಕೆ ಕಟ್ಟಗಡೆಯದಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಬಿಜೆಪಿಗೋಸ್ಕರ ಮತ್ತು ಅಭ್ಯರ್ಥಿಗೋಸ್ಕರ ಆರಿಸಿದಂತ ನನ್ನ ಕೊನೆಯ ಕಾರ್ಯಕರ್ತರಿಗೆ ಈ ವಿಜಯವನ್ನು ಸಮರ್ಪಣೆ ಮಾಡಬೇಕು ಅಂತ ಅನಿಸಿದೆ. ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಹಂಬಲದಿಂದಾಗಿ ಸುಮಾರು 2 ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿದಂತ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳ್ತೇನೆ. ರಾಷ್ಟ್ರೀಯ ಚಿತ್ರಣ ಬಯಸಿದಾಗ ಬಂದಿಲ್ಲ ಸರ್, ಅನಿಶ್ಚಿತವಾಗಿ ನಮ್ಮೆಲ್ಲ ನಿರೀಕ್ಷೆ ಎನ್ಡಿಎ ಸ್ಪಷ್ಟವಾದಂತ ಬಹುಮತಕ್ಕೆ ಬರುತ್ತೆ, ಬಿಜೆಪಿ ಸ್ಪಷ್ಟವಾದ ಬಹುಮತಕ್ಕೆ ಬರುತ್ತೆ ಅಂತ ಅನಿಸಿದೆ. ಈಗಲೂ ಕೂಡ ಎನ್ಡಿಎ 295 ಅಂದಾಜು ಆಸ್ಪಾಸಲ್ಲಿ ನಿಶ್ಚಯವಾಗಿ ಎನ್ಡಿಎ ಅಧಿಕಾರ ಬರ್ತದೆ ಎಂದು ತಮ್ಮ ಭಾವನೆಗಳಿದೆ. ಏನೇ ಆದ್ರೂ ಕೂಡ ಒಂದಷ್ಟು ನಿರೀಕ್ಷೆ ಮಟ್ಟಕ್ಕೆ ಮುಟ್ಟಿ ಇರುವುದು ಸರಿ ಹೌದು. ಮತ್ತೆ ಪಶ್ಚಿಮ ಬಂಗಾಳ ನಾವು ಯಾವ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನದಲ್ಲಿ ನಾವು ಊಹೆ ಮಾಡಿದ ಪ್ರಮಾಣದಲ್ಲಿ ಬಂದಿಲ್ಲದೆ ಇರೋದು ಇದಕ್ಕೆ ಕಾರಣ. ಕೊನೆ ಹಂತದಲ್ಲಿ ಇಂಡಿಯಾ ಒಕ್ಕೂಟದವರು ನಾವು 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮನೆ ಮನೆಗೆ ಮಾಡಿರುವಂತಹ ಪ್ರಚಾರಗಳು ಸಾಮಾನ್ಯ ಜನರಲ್ಲಿ ರೀತಿ ಪರಿಣಾಮ ಬೀರಿದೆ ಅಂತ ನಮಗನ್ಸುತ್ತೆ. ಏನೇ ಆದ್ರೂ ಕೂಡ ನಮ್ಮ ನಿರೀಕ್ಷೆ ಅಲ್ಲದೆ ಇದ್ರೂ ಕೂಡ, ನಮ್ಮ ನಿರೀಕ್ಷೆ ಮಟ್ಟ ಮುಟ್ಟದೇ ಇದ್ರೂ ಕೂಡ ಎನ್ಡಿಎ ಒಕ್ಕೂಟ ಮತ್ತೊಮ್ಮೆ ಗೆಲ್ಲುತ್ತೆ, ದೇಶದಲ್ಲಿ ಅಧಿಕಾರ ಸೂತ್ರ ನಡೆಯುತ್ತೆ ಅನ್ನುವಂತ ಭಾವನೆಗಳು ನಮಗೆ. ರಾಜ್ಯದಲ್ಲಿ ನಾವು 20ಕ್ಕೆ ಬರ್ತೇವೆ ಅಂತ, ನಮ್ಮ 20 + 2 22 ಬರ್ತೇವೆ ಅಂತ ಅನ್ಸಿದೆ ನಮಗೆ. ರಾಜ್ಯದಲ್ಲಿ ನಾವು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕೆಳಗಿದ್ದೇವೆ, ಆದ್ರೆ ತುಂಬಾ ಕಡಿಮೆ ಏನಲ್ಲ. 16 ಮತ್ತು 2 18 19 ನಾವು ಬರ್ತೇವೆ. 17 + 2 19 20 ನಾವು ಬರ್ತೇವೆ ಅಂತ ನಂಗೆ ಅನ್ಸಿದೆ. ಎಲ್ಲಾ ಮತದಾರರಿಗೆ ನಾನು ಕೃತಜ್ಞತೆಯನ್ನ ಸಮರ್ಪಣೆ ಮಾಡ್ತೇನೆ. ರಾಷ್ಟ್ರದಲ್ಲಿ ಮತ್ತೊಮ್ಮೆ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ. ಸಾಮಾನ್ಯವಾಗಿ ಎಲ್ಲೂ ವೈಫಲ್ಯ ಆಗಿಲ್ಲ. ಭಾರತಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂತಹ ಯೋಜನೆಗಳು, ಬಡವರಿಗೆ ಕುಡಿಯುವ ನೀರು ಕೊಟ್ಟಿರುವಂತಹದ್ದು, ಶೌಚಾಲಯ ಕೊಟ್ಟಿರುವಂತಹದ್ದು, ಆಯುಷ್ಮಾನ್ ಭಾರತ್ ಕೊಟ್ಟಿರುವಂತಹದ್ದು, ಎಲ್ಲ ಬಡವರ ಕಲ್ಯಾಣ ಯೋಜನೆಗಳನ್ನು ಮಾಡಿರುವಂತಹದ್ದು, ಕೋಟ್ಯಾಂತರ ಮನೆಗಳನ್ನ ಬಡವರಿಗೆ ಕಟ್ಟಿಸಿ ಕೊಟ್ಟಿರುವಂತಹದ್ದು, ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮೊದಲು ಅನ್ನುವ ಕಾರಣಕ್ಕೆ ಇಡೀ ಜಗತ್ತಿನಲ್ಲೇ, ವಿಶ್ವದಲ್ಲೇ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟಿರುವಂತಹ ಪ್ರಧಾನಿ ಯಾರು ಕೇಳಿದ್ರೆ ಅದು ನರೇಂದ್ರ ಮೋದಿ ಅನ್ನುವಂತ ಭಾವನೆಗಳು ಎಲ್ಲರಲ್ಲಿದೆ. ನಮ್ಮನ್ನು ವಿರೋಧಿಸುವವರು ಇಲ್ಲಿದೆ, ನಮ್ಮಲ್ಲಿ ಪರವಾಗಿರುವವರು ಇದೆ. ದುರಾದೃಷ್ಟಕ್ಕೆ ಜನ 370 ರದ್ದುಪಡಿಸಿದ್ದು, ರಾಷ್ಟ್ರಕ್ಕೋಸ್ಕರ ನರೇಂದ್ರ ಮೋದಿ ಅವರು ಶ್ರಮ ಪಟ್ಟಿದ್ದು, ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯನ್ನ ನಿರ್ಮಾಣ ಮಾಡಿದ್ದು, ಎಲ್ಲ ಘಟನೆಗಳು ಕೂಡ ಕಣ್ಣಲ್ಲಿ ಇರುವಾಗಲೂ ಕೂಡ ಕೊನೆಯ ಹಂತದಲ್ಲಿ ಎನ್ಡಿಎ ಒಕ್ಕೂಟ ಕೊಟ್ಟಿರುವಂತ 1 ಲಕ್ಷ ಕೊಡ್ತೇನೆ ಓಟ್ ಕೊಡು ಅಂತ ಹೇಳಿ ಕಾರ್ಡ್ ಕೊಟ್ಟಿರುವುದು ನಮ್ಮಲ್ಲಿ ಪರಿಣಾಮ ಬೀರಿದೆ ಅಂತ ನನ್ಗನ್ಸುತ್ತೆ. ಏನೇ ಆದ್ರೂ ಕೂಡ ಎನ್ಡಿಎ ಒಕ್ಕೂಟದ ಈ ತಂತ್ರ ಒಂದರಷ್ಟಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದು ಸತ್ಯ. ಆದ್ರೆ ನನ್ಗನ್ಸುತ್ತೆ ಏನೇ ಆದ್ರೂ ಕೂಡ ಮತ್ತೊಮ್ಮೆ ಎನ್ಡಿಎ ಒಕ್ಕೂಟ ಇವತ್ತು 295 296 ಏನಿದೆ, ಎನ್ಡಿಎ ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದು ನನ್ನ ಭಾವನೆ.